ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಬೇಬಿನಾ ಆಫೀಸು? ಸೊ ಗೈಸ್, ಈಗ ಆಚೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಸನ್ಸ್ಕ್ರೀನ್. ಸೊ ಇವತ್ತು ಫ್ರೈಡೇ, ಇವಾಗ ಟೈಮ್ ಬಂದು 9:37. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಈಗ ತಾನೇ ಸ್ನಾನ ಆಯಿತು, ಪೂಜೆ ಎಲ್ಲ ಆಯಿತು. ಸೊ ಆಚೆ ಎಲ್ಲಿಗೆ ಅಂದರೆ ಬ್ಯಾಂಕಿಗೆ ಹೋಗೋ ಮುಂಚೆ ಜಸ್ಟ್ ಒಂದು ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ತೀನಿ ಅಷ್ಟೇ. ಮೇಕಪ್ ಏನು ಮಾಡಲ್ಲ. ಆಫೀಸು ಗೈಸ್, ಈ ಸನ್ಸ್ಕ್ರೀನ್ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ಕೊಂಡೆ. ಸಾರಿ, ನಮ್ಮ ಪಾಪು ಮಾತಾಡಿದ್ಲು. ಫ್ರೆಂಡ್ಸ್, ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ, ಆಮೇಲೆ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಎಲ್ಲಾದರೂ ಆಚೆ ಹೋಗ್ತಾ ಇರ್ತೀವಲ್ವ. ಸೊ ನಮಗೆ ಯಾವುದು ಕ್ರೀಮ್ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಆ್ಯಂಡ್ ಡೈಲಿ ಫೌಂಡೇಶನ್ ಯೂಸ್ ಮಾಡ್ತಿರ್ತೀವಿ. ಸೊ ನನ್ನ ಪ್ರಕಾರ ಡೈಲಿ ಫೌಂಡೇಶನ್ ಎಲ್ಲ ಯೂಸ್ ಮಾಡಬೇಡಿ. ಫಂಕ್ಷನ್ ಇದ್ದಾಗಲೂ ಅದು ಯೂಸ್ ಮಾಡಬಾರ್ದು ಅಂತಲೇ ಹೇಳ್ತೀನಿ. ನಾನಂತೂ ನಿಜ ತಗೊಂಡ್ಮೇಲೆ ನನ್ನ ಸಿಸ್ಟರ್ ಒಬ್ಳು ಹೇಳಿದ್ಲು, ಅದರಲ್ಲಿ ಏನಪ್ಪ ಆಫೀಸು ನನ್ನ ಸಿಸ್ಟರ್ ಆಫೀಸು ನನ್ನ ಸಿಸ್ಟರ್ ಐಶ್ವರ್ಯ ಅಂತ, ಅವಳು ಪಾರ್ಲರಲ್ಲೇ ಕೆಲಸ ಮಾಡೋದು. ಸೊ ಅವಳಿಗೆ ಗೊತ್ತಿರುತ್ತಲ್ವ ಸ್ವಲ್ಪ ಮೇಕಪ್ ಎಲ್ಲ. ಅವಳು ಅಷ್ಟು ಮೇಕಪ್ ಆದರೂ ಅವಳು ನಿಜ ಒಂದು ಫೌಂಡೇಶನ್ ಕೂಡ ಹಾಕಲ್ಲ. ಆ ಫೌಂಡೇಶನಲ್ಲಿ ಆಸಿಡೆಲ್ಲ ಮಿಕ್ಸ್ ಮಾಡಿರ್ತಾರೆ, ಯೂಸ್ ಮಾಡಬೇಡ ಅಂತ ಅಂದವಳು. ಸೊ ಅವತ್ತಿನ ನಾನು ನಿಜ ಫೌಂಡೇಶನ್ ಇದೆ ಜಸ್ಟ್ ಯೂಸ್ ಮಾಡಲ್ಲ. ಯಾವುದೇ ಥರ ಫಂಕ್ಷನ್ ಆದರೂ ಏನು ಯೂಸ್ ಮಾಡಲ್ಲ. ಸೊ ನಾನು ಇವತ್ತು ಆಫೀಸ್ಗೆ ಹೋಗೋರಿಗೆ, ಕಾಲೇಜ್ಗೆ ಹೋಗೋರಿಗೆ ಒಂದು ಸಿಂಪಲ್ ಮೇಕಪ್ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಯಾವುದೇ ಥರ ಮಾಯ್ಶ್ಚರೈಸರು, ಟೋನರ್ ಏನು ಯೂಸ್ ಮಾಡಿಲ್ಲ. ಡೈರೆಕ್ಟ್ ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀವಿ. ಸುಮ್ಮನೆ ಇರ್ಬೇಕು ಚಿನ್ನಿ, ಸುಮ್ಮನೆ. ಆಚೆ ಹೋಗೋಕ್ಕೆ ಅರ್ಧ ಗಂಟೆ ಮುಂಚೆ ಈ ಮೇಕಪ್ ಮಾಡ್ಕೊಳ್ಳಿ. ಅವಳಿಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನನ್ನ ಫೇಸ್ ಫಸ್ಟ್ ಆಗಿತ್ತು, ಈಗ ಎಷ್ಟು ಗ್ಲೋ ಆಗಿದೆ ಅಂತ. ಸೊ ನಾನೇನು ಹೇಳ್ತೀನಿ, ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು. ನೀವು ತುಂಬ ಕ್ರೀಮ್ ಯೂಸ್ ಮಾಡ್ತಿರ್ತೀರಲ್ಲ, ಪಾನ್ಸು, ಫೇರ್ ಆ್ಯಂಡ್ ಲವ್ಲಿ, ನಿಮ್ಮ ಇಷ್ಟ ಬಂದಿದ್ದು ಯೂಸ್ ಮಾಡ್ತಿರ್ತೀರಲ್ಲ, ಅದೆಲ್ಲ ಬಿಟ್ಟು ಇದೊಂದು ತಗೊಳ್ಳಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ನಿಮಗೆ. ಸೊ ನೋಡಿ, ನಾವು ಫಸ್ಟು ಸನ್ಸ್ಕ್ರೀನ್, ಲ್ಯಾಕ್ಮಿ ಸನ್ಸ್ಕ್ರೀನ್ ಎಕ್ಸ್ಪರ್ಟ್. ಇದರಲ್ಲಿ ಯಾವ್ದು ತೊಗೋಬೇಕು ಅಂದರೆ, ಏನು ಚಿನ್ನಿ, ಇದರಲ್ಲಿ ವೈಟ್ ಇರುತ್ತಲ್ಲ ಅದು ತೊಗೋಬೇಡಿ. ಇದರಲ್ಲಿ ಈ ರೀತಿ ಫೌಂಡೇಶನ್ ಕಲರ್ ಇರುತ್ತೆ. ಏನಪ್ಪ ಈ ರೀತಿ ನೋಡ್ಬೋದು ನೀವು, ಈ ಕಲರ್ ಇರುತ್ತೆ ತಗೊಳ್ಳಿ. ಫೌಂಡೇಶನ್ ಇರೋದು ಕಲರು, ಆಗ ಸ್ವಲ್ಪ ಗ್ಲೋ ಬರುತ್ತೆ. ನೀವು ಫೌಂಡೇಶನ್ ಹಚ್ಚೋ ನೆಸೆಸಿಟಿನೇ ಇರಲ್ಲ, ಬೇರೆ ಥರ ಕ್ರೀಮ್ ಕೂಡ ಹಚ್ಚೋ ನೆಸೆಸಿಟಿನೇ ಇರಲ್ಲ. ನೀವು ನೋಡಿ, ಝೂಮಿಗೆ ಬಂದು ತೋರಿಸ್ತೀನಿ. ಇದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಹೋಗಿ ತೋರಿಸಿದ್ರೆ ಮೆಡಿಕಲಲ್ಲಿ ಅಥವಾ ಆನ್ಲೈನಲ್ಲೆಲ್ಲ ಕೊಡ್ತಾರೆ. ಸೊ ಫಸ್ಟ್ ಇದನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಬೀಳ್ತೀಯಾ? ಅಲ್ಲಿ ಬೆಳಿಗ್ಗೆ ಪೂಜೆ ಮಾಡ್ಬೇಕಾದ್ರೆ ದೊಡ್ಕೊಬಿಟ್ಟೆ. ಸೊ ಹಾಗಾಗಿ ನೋಡಿ, ಉಗುರು ಇದ್ಬಿಟ್ಟಿದೆ, ರಕ್ತ ಬಿಡ್ತಿದೆ. ನಿಮಗೆ ನೆಕ್ಸ್ಟ್ ಏನು ಹಚ್ಬೇಕು ಅಂತ ತರ್ತೀನಿ ತಡಿ. ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಬೇಕು ಅನ್ನೋರು ನೀವು ಒಂದು ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು. ಸೊ ನಾನು ಬಂದು ಫಿಟ್ಮಿ ಕಾಂಪ್ಯಾಕ್ಟ್ ತೊಗೊಂಡಿದ್ದೀನಿ. ಇಲ್ಲ ನಮಗೆ ನಮ್ಮ ಫೇಸ್ಗೆ ಕಾಂಪ್ಯಾಕ್ಟ್ ಸೆಟ್ ಆಗಲ್ಲ, ಲೂಸ್ ಪೌಡರ್ ಸೆಟ್ ಆಗುತ್ತೆ ಅನ್ನೋರು ಇದು ಹಚ್ಚಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬ ಗ್ಲೋ ಬರುತ್ತೆ. ಸೊ ನೋಡಿ, ಈ ಕಡೆಗೆ ಇದು ಹಚ್ತೀನಿ, ಈ ಕಡೆಗೆ ಇದು ಹಚ್ತೀನಿ. ನೀವೇ ಹೇಳಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ, ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಓಕೆನಾ? ಸೊ ನೋಡಿ, ಸುಮ್ಮನೆ ಇರ್ತೀನಿ. ನನಗೆ ಪರ್ಸ್ನಲಿ ದೊಡ್ಡ ತುಂಬ ದುಡ್ಡು ಕೊಟ್ಟು, ಏನಪ್ಪ ಏನು ಕೊಡೋಣ, ಕಾಂಪ್ಯಾಕ್ಟ್ ಪೌಡರ್ ತಗೊಳ್ಳೋಕ್ಕಿಂತ ಸೊ ನನಗೆ ಈ ಥರ ಸ್ಪಿನ್ಸ್ ಬಿಬಿನೇ ಇಷ್ಟ. ನಿಮಗೆ ಗೊತ್ತಾಗುತ್ತೆ ನೋಡಿ. ಏನಾ ನೋಡಿ ಗಾಯ್ಸ್, ಈ ಕಡೆ ಸುಮ್ಮನೆ ಇರೋ, ಕಾಂಪ್ಯಾಕ್ಟ್ ಹಚ್ಚಿದ್ದೀನಿ. ಈ ಕಡೆ ನಾನೀಗ ಯಾಕೆ, ಸೊ ಈ ಕಡೆ ನಾನು ಬಂದು ಸ್ಪಿನ್ಸ್ ಬಿಬಿ ಹಚ್ತೀನಿ. ಸೊ ನೋಡಿ, ನಮಗೆ ಜಾಸ್ತಿ
ಜಾಸ್ತಿ ದುಡ್ಡು ಕೊಟ್ಟು ಕಾಂಪ್ಯಾಕ್ಟ್ ಎಲ್ಲ ತಗೊಳಕ್ಕಾಗಲ್ಲ ಅನ್ನೋರು ಈ ಥರ ಲೂಸ್ ಪೌಡರ್ ತೊಗೋಬೋದು. ಇದು ಜಸ್ಟ್ 10 ರೂಪೀಸ್. ನಂಗೆ ಸಖತ್ ಇಷ್ಟ. ಆ್ಯಂಡ್ ಇದು ನನಗೆ ಸ್ವಲ್ಪ ಬೂದಿ ಥರ ಅನಿಸುತ್ತೆ, ಬಟ್ ಇದು ಮಾಮೂಲಿ ಗ್ಲೋ ಅನಿಸುತ್ತೆ. ಕೊಡಿಲ್ಲ ಅದೆಲ್ಲಿ. ಸೊ ಕಾಲೇಜ್ಗೆ ಹೋಗೋರು, ಆಫೀಸ್ಗೆ ಹೋಗೋರು ಈ ಮೇಕಪ್ ಟ್ರೈ ಮಾಡಿ, ಖಂಡಿತ ನನಗೆ ಇಷ್ಟ ಆಗುತ್ತೆ. ಏನ ನೆಕ್ಸ್ಟ್ ನಾನಿಲ್ಲಿ ಒಂದು ಲಿಪ್ಸ್ಟಿಕ್ ಹಚ್ತಿದ್ದೀನಿ. ಇದು ಬಂದು ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ಲಿಪ್ಸ್ಟಿಕ್ ಹಚ್ಚಿ. ನಾನು ಸುಮ್ಮನೆ ಇರೋದು, ನಾನು ಯಾವಾಗಲೂ ಜಾಸ್ತಿ ಲ್ಯಾಕ್ಮಿ ಯೂಸ್ ಮಾಡ್ತಿದ್ದೆ, ಬಟ್ ಇವತ್ತು ಇದು ಯೂಸ್ ಮಾಡ್ತಿದ್ದೀನಿ. ಹಾಂ ಇಷ್ಟೇ ನಾನು ಯೂಸ್ ಮಾಡೋದು ಜಾಸ್ತಿ. ಏನು ಅದು ಫುಲ್ಲು ಹಚ್ಕೊಂಬಿಟ್ರೆ ಫುಲ್ಲು ಜಾಸ್ತಿ ಆಗಿದೆ. ಸುಮ್ಮನೆ ಆಚೆ ಹೋಗ್ತಿರೋದಲ್ವಾ, ಲೈಟಾಗಿರಲಿ ಅಂತ ಕೈಯಲ್ಲೇ ಬ್ಲೆಂಡ್ ಮಾಡ್ತೀನಿ. ಬಟ್ ಆದರೂ ಜಾಸ್ತಿ ಹಾಂ ಗಾಯ್ಸ್ ನೋಡಿ, ತುಂಬಾ ಬ್ರೈಟ್ ಆಗೋಯ್ತು. ಇದೊಂದು ಸ್ವಲ್ಪ ಮಿಕ್ಕಿದ್ರೆ ನೀವು ಕಣ್ಣು ಮೇಲೆ ಕೂಡ ಅಪ್ಲೈ ಮಾಡ್ಬೋದು. ಇಕ್ಕೋ ಅಯ್ಯೋ ನಮ್ಮ ಇದು ಗಾಯ್ಸ್, ಅದು ಎತ್ತಿಟ್ಪಲ್ಲೆ ನಾನು ಹಣೆಗೆ ಇಡಲ್ಲ. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಹಣೆಗೆ ಇಟ್ಕೊಳ್ಳಿ. ಆಫೀಸ್ಗೆ ಕಾಲೇಜ್ಗೆ ಹೋಗೋರು ಈ ರೀತಿ ಮೇಕಪ್ ಮಾಡ್ಕೊಳ್ಳಿ. ಕಡಿಮೆ ಇಂಗ್ರೀಡಿಯೆಂಟು, ಬೇಗ ಆಗುತ್ತೆ, ಗ್ಲೋ ಕೂಡ ಕಾಣಿಸುತ್ತೆ. ಏನಪ್ಪ ಅವಳು ನಂಗೂ ಹಚ್ಚು ಲಿಫ್ಟಿಕ್ಕು ಅಂತ ನೋಡಿ. ನಮ್ಮ ಪಾಪುಗೆ ಲಿಫ್ಟಿಕ್ ಹುಚ್ಚು ಸ್ವಲ್ಪ ನಂತರ. ನನಗೂ ಅಷ್ಟೇ, ಯಾವುದೇ ಥರ ಕ್ರೀಮ್ ಇಲ್ಲ ಅಂದರೂ ನಾನು ಇರ್ತೀನಿ, ನಂಗೆ ಲಿಫ್ಟಿಕ್ ಬೇಕು ಗೈಸ್. ಸೊ ಸ್ನಾನ ಆಗಿ ಪೂಜೆ ಆಗಿತ್ತಲ್ವ, ಈಗ ಟೈಮ್ 9:45. ಬೇಗನೆ ಆಯಿತು. ನಾನು ಸ್ಟಾರ್ಟ್ ಮಾಡಿದ್ದು 37ಕ್ಕೆ. ವಿಡಿಯೋ ಮಾಡ್ಕೊಂಡು ಎಷ್ಟಾಯಿತು? 5 ಮಿನಿಟ್ಸೆಲ್ಲ ಮೇಕಪ್ ಆಗತ್ತಿಲ್ಲ. ಬೇಬಿ ಆಫೀಸು ಸುಮ್ಮನೆ ಯಾಕ ನೋಡಿ ಗಾಯ್ಸ್. ಈಗ ಒಂದು ಕ್ಲಿಪ್ ಹಾಕಂತೀನಿ ಅಷ್ಟೇ. ಕ್ಲಿಪ್ ಕೊಡ್ತೀನಿ. ಅದು ಕೂದಲಿನ ಒಣಗಿಲ್ಲ. ನಾವು ಬಾಚ್ಕೊಂಡು ಕ್ಲಿಪ್ ಹಾಕೊಳ್ಳೋದ್ಕಿಂತ ಕೈಯಲ್ಲಿ ಹಿಂಗೆ ಅನ್ಕೊಂಡು ಕ್ಲಿಪ್ ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಹಂಗೆ ಇಷ್ಟ. ಸೊ ನೋಡಿ, ಒಂಥರ ಸಿಂಪಲ್ ಮೇಕಪ್ ಲುಕ್ ಹೇಳ್ಕೊಟ್ಟಿದ್ದೀನಿ. ಹಣೆಗಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಂ ಪೀಸು. ಸೊ ನಾನು ಇವತ್ತು ಹಣೆಗಿಡ್ತಾ ಇಲ್ಲ. ಓಕೆ, ಈಗ ಬಟ್ಟೆ ಒಗೆದಿಟ್ಟಿದ್ದೀನಿ, ಒಣ ಹಾಕಿ ಇಲ್ಲೇ ಇರೋದು. ಇನ್ನೂ ಬ್ಯಾಂಕ್ ತೆಗಿಯೋದು 10ಕ್ಕಲ್ವಾ, ಸ್ವಲ್ಪ ಲೇಟಾಗಿ ಹೋಗೋಣ ಅಂತ. ಈಗ ಬಟ್ಟೆ ಒಣ ಹಾಕ್ಬಿಟ್ಟು ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಬಟ್ಟೆ ಇಷ್ಟೇ ಇರೋದು, ನಂದೊಂದು ಜೊತೆ, ನಮ್ಮ ಪಾಪುದೊಂದು ಜೊತೆ, ಆ್ಯಂಡ್ ಒಂದು ಟವಲ್, ಮಸಿ ಬಟ್ಟೆ, ಇಷ್ಟೇ ಗಾಯ್ಸ್. ಬ್ಯಾಂಕಿಗೆ ಹೋಗಿ ಬರೋಣ ಅಂತ ಸ್ವಲ್ಪ ಅಮೌಂಟನ್ನ ನಾನು ಸೇವ್ ಮಾಡಿದ್ದೆ. ಸೊ ಅದನ್ನು ಹೋಗಿ ಬ್ಯಾಂಕಿಗೆ ಹಾಕ್ಬರೋಣ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓ ನೋಡಿ ಎಷ್ಟು. ಹಾಂ ಕೊಡ್ತೀಯಾ? ಇಷ್ಟ ಅಲ್ಲದೆ ಗಾಯ್ಸ್, ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೊಂದು ಮನಿ ಸೇವಿಂಗ್ ಟಿಪ್ಸ್ ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ಎಷ್ಟಿದೆ ಅಂದರೆ 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ, 4,000 ರೂಪಾಯಿ, 5,000 ರೂಪಾಯಿಗೆ 300 ರೂಪಾಯಿ ಕಡಿಮೆ ಇದೆ. ಓಕೆನಾ? ಈಗ ಇದನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕೋ ಎಲ್ಲ ಬೇರೆ ಬೇರೆ ಮಾಡಿಟ್ಟಿದ್ದೀನಿ. 300 ಕರೆಕ್ಟಾಗಿ ಮಾಡಿಟ್ಟಿದ್ದೀನಿ ನೋಡಿ. ಇಟ್ಟು 5 ರೂಪೀಸ್ 150, 2 ರೂಪೀಸ್ 150 ಇದೆ. ಏನು ಚಿನ್ನಿ, ಇದರೊಳಗೆ 5 ರೂಪೀಸ್ ಹಾಕಿದ್ದೀನಿ. ಅಲ್ಲಿ ಇಲ್ಲೆಲ್ಲ 2 ರೂಪೀಸ್ ಹಾಕಿದ್ದೀನಿ. ಇವಾಗ ಬನ್ನಿ ಹೋಗೋಣ.
ಹೋಗಿ ಇಲ್ಲಿ ಇರಲಿ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಅದನ್ನೆಲ್ಲ ತಗೊಬಂದು ದಿನಸಿ ಅಂಗಡಿ ಕೊಟ್ಟು ನಾನು ನೋಟ್ ಮಾಡಿಸ್ಕೊತೀನಿ. 300 ರುಪೀಸ್ ಬೇಕಿತ್ತು ನನಗೆ. 300 ರುಪೀಸ್ ಚೇಂಜ್ ಕೊಟ್ಟು ನೋಟ್ ಮಾಡಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೋಟ್ ಮಾಡಿಸ್ಕೊಂಡಾಯಿತು. ಈಗ ನಾನು ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ನಾನಿವತ್ತು SBI ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. SBI ಬ್ಯಾಂಕಿಗೆ ಹೋಗಿ ಅಮೌಂಟ್ ಹಾಕಿ, ಸೊ ಬ್ಯಾಂಕಿಗೆ ಹೋಗಿಲ್ಲ. ಈಗ ನಾನು ಈ ಕಡೆ ಸೈಡು ಈಗ ಹೊಸ್ದಾಗಿದೆ ಇಲ್ಲಿ ತಿಪ್ಟೂರಲ್ಲಿ. ಯಾರು ಇದ್ದರೆ ಇದು ಯೂಸ್ಫುಲ್ ಆಗುತ್ತೆ. ಇಲ್ಲಿ ಹಾಸನ ಸರ್ಕಲ್ ಹತ್ರ ಒಂದು ಇರೋ SBI ಬ್ಯಾಂಕ್ ಇದೆಯಲ್ಲ, ಇಲ್ಲೊಂದು ಹೊಸ್ದಾಗಿ ಸೇವಾ ಕೇಂದ್ರ ಆಗಿದೆ. ಬೇಗ ಆಗುತ್ತೆ. ನಂಗಂತೂ ತುಂಬ ಇಷ್ಟ ಆಯಿತು. ಏನು ಬರೆಯೋಂಗಿಲ್ಲ, ಏನಿಲ್ಲ, ಆರಾಮ್ಸೆ ಹೋಗಿ ತಗೊಂಬರೋದು ಅಷ್ಟೇ. ನನಗೆ ಗೊತ್ತಿರಲಿಲ್ಲ ಅದು. ಬ್ಯಾಂಕಿಗೆ ಹೋದೆ, ಬ್ಯಾಂಕಲ್ಲಿ ಹೇಳಿದ್ರು ಅಲ್ಲಿಗೆ ಹೋಗಿ 5 ನಿಮಿಷಕ್ಕಾಗುತ್ತೆ, ಅದಕ್ಕೇನು ಚಾರ್ಜಸ್ ಆಗೋಲ್ಲ ಅಂತ. ಸೊ ಹೋಗಿ ಬಂದು ನಾನು ಮನೆಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ ಗಾಯ್ಸ್? ಹೋಗಿ ಬಂದೆ. ಈಗಂತರೂ ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ, ಅಷ್ಟು ಬಿಸಿಲು. ಓ ಬಾ, ಕೊಡ್ತೀನಿ ನೀರು ಬೇಕಂತ ನಮ್ಮ ಪಾಪುಗೆ. ತುಂಬ ಅಂದರೆ ತುಂಬಾ ಬಿಸಿಲು. ಇನ್ನೂ ಟಿಫನ್ ಮಾಡಿಲ್ಲ ನೋಡಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿರ್ತೀನಿ. ಓ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ. ನೀವು ನೋಡಿರ್ತೀರ ನೆನ್ನೆ ವಿಡಿಯೋದಲ್ಲಿ. ಈಗ ತಿಂಡಿ ತಿನ್ನಬೇಕು. ತಿಂಡಿ ನಾನೇನು ಮಾಡಿರಲಿಲ್ಲ. ಆಮೇಲೆ ಸಿಗ್ತೀನಿ ಗಾಯ್ಸ್ ತಿಂಡಿ ತಿನ್ನೋಕೆ. ರೆಡಿನಾ ಗಾಯ್ಸ್? ಇವತ್ತೇನು ಟಿಫನ್ ಮಾಡಿರಲಿಲ್ಲ, ವಾರ ಆಗಿತ್ತಲ್ಲ ಶುಕ್ರವಾರ. ಸೊ ಹಾಗಾಗಿ ಇವತ್ತಿಬ್ಬರು ಇವಾಗ ಅನ್ನನೇ ತಿನ್ನೋದು. ತಿಂದ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ರೆಡಿನಾ ಚಿನಿ ತಿನ್ನೋಕ್ಕೆ? ಗಾಯ್ಸ್ ನೋಡಿ, ನಮ್ಮ ಒಂದು ಕ್ಯೂಟ್ ಸ್ವೀಟ್ ಬೇಬಿ ಮುದ್ದು ಬಂಗಾರಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ. ಸೊ ಫ್ಯಾನ್ ಬೇಕು, ವಾಯ್ಸ್ ಕೇಳಿಸಲ್ಲ ಅಂದ್ಕೊಂಡು ನಾನಿಲ್ಲಿ ಆಫ್ ಮಾಡಿದ್ದೀನಿ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಗಾಯ್ಸ್. ಬೇಬಿ ಅಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ಲೈವ್ ಇತ್ತು. ಆ್ಯಂಡ್ ಬ್ಯಾಂಕಿಗೆ ಹೋಗಿ ಬಂದೆ. ಅದೊಂದು ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಊಟ ಮಾಡಿ ಮಲಗಿ ಇವಾಗ 5:45 ಎದ್ದು, ಇವಾಗ 6 ಗಂಟೆ. ಸೊ 5:45ಕ್ಕೆ ಎದ್ದು ಕಸ ಎಲ್ಲ ಗುಡಿಸಿ ಫೇಸ್ ವಾಶ್ ಮಾಡ್ಕೊಂಡೆ. ದೀಪಕ್ಕೇನು ಹಚ್ಚಿಲ್ಲ, ಏಕೆಂದರೆ ಇವತ್ತು ಮಧ್ಯಾಹ್ನ ಒಂದು ಎಗ್ ತಿಂದೆ. ಸೊ ಹಾಗಾಗಿ ದೀಪ ಹಚ್ಚಿಲ್ಲ. ನಾನು ಚಿಕನು, ಮಟನು, ಮೊಟ್ಟೆ, ನಾನ್ ವೆಜ್ ಈ ಥರ ಏನೇ ತಿಂದರೂ ದೇವ್ರ ಹತ್ರಕ್ಕೂ ಹೋಗಲ್ಲ, ದೀಪ ಕೂಡ ಹಚ್ಚಲ್ಲ. ಗಾಳಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತುಂಬ ಜನ ನೀವು ಸುತ್ತಮುತ್ತ ವ್ಯೂ ಕೇಳ್ತಿರ್ತೀರಲ್ಲ. ಸೊ ಹಾಗಾಗಿ ಇವತ್ತಿನ ಈ ಸಂಜೆ ಈವ್ನಿಂಗ್ ವ್ಯೂ ತೋರಿಸೋಣ ಅಂತ ಕ್ಯಾಮ್ರಾ ಆನ್ ಮಾಡಿ. ಇದು ಗಾಯ್ಸ್ ಈಗ ಜಸ್ಟ್ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ಆ್ಯಂಡ್ ಇದು ನನ್ನ ವಿತೌಟ್ ಫೇಸ್ ನೋಡಿ. ಯಾವುದೇ ಥರ ಒಂದು ಸಣ್ಣ ಕ್ರೀಮ್, ಲಿಪ್ಸ್ಟಿಕ್, ಕಾಜಲ್, ಐಲೈನರ್ ಏನೂ ಹಚ್ಚಿಲ್ಲ. ಇದು ಬಂದು ವಿತೌಟ್. ಆಟ ಆಡ್ತಿದ್ದಾಳೆ. ಸೊ ಇತ್ತೀಚೆಗಳನ್ನ ಜಾಸ್ತಿ ತೋರಿಸ್ತಾಯಿಲ್ಲ ನಾನು ವ್ಲಾಗ್ಸಲ್ಲೆಲ್ಲ, ಯಾಕೆಂದರೆ ಸ್ವಲ್ಪ ಫೋನಿಂದ ಅವಳಿಗೆ ದೂರನೇ ಇಡೋಣ ಅಂತ. ಅಡಿಕ್ಟ್ ಆಗಿಬಿಡ್ತಾಳಿಲ್ಲ ಅಂದರೆ. ತುಂಬ ಚೆನ್ನಾಗಿದೆ ವೆದರು. ನಿಮಗೆ ಬ್ಯಾಕ್ ಕ್ಯಾಮ್ರಾ ಓನಪ್ಪ ಪಿಪಿನಾ. ಸೊ ತುಂಬ ಚೆನ್ನಾಗಿದೆ ವೆದರ್ ಗಾಯ್ಸ್. ನನಗೆ ಯಾಕೆ ಅಂತ ಗೊತ್ತಿಲ್ಲ, ನಿಮಗೆ ಕಾಣಿಸ್ತೀಯ ಇಲ್ವೋ ಗೊತ್ತಿಲ್ಲ, ಕೈಯೆಲ್ಲ ತುಂಬ ಸಿಪ್ಪೆ ಜೋಡಿಲಿ ಸಿಪ್ಪೆ ಬಿಡ್ಕೋತಾ ಇದೆ. ಥರ ಫುಲ್ ಹೊರಟಾಗ್ತಾ ಇದೆ ನನ್ನ ಕೈ. ಫ್ರೆಂಡ್ಸ್, ನಾನು ನಿಮಗೆ 1-2 ವ್ಲಾಗಲ್ಲಿ ತೋರಿಸಿದೆ ನನಗೆ ವೈಟ್ ಹೇರ್ಸ್ ಆಗಿದೆ ಅಂತ. ಸೊ ಅದು ಹೋಗೋಕ್ಕೆ ನಾನು ಮೆಂತ್ಯ ಯೂಸ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಹೋಗಿ ತುಂಬ ಚೆನ್ನಾಗಿ ಬ್ಲ್ಯಾಕ್ ಆಗಿದೆ. ಎಲ್ಲ ಒಂದೊಂದು ಅಷ್ಟೇ. ಈಗ ವೈಟ್ ಹೇರ್ಸ್ ಇದೆ ಅಷ್ಟೇ. ಬಟ್ ಟ್ರೈ ಮಾಡಿ, ನಿಮ್ಗೆ ಯಾರಿಗಾದ್ರೂ ಬಿಳಿ ಕೂದಲಿದ್ರೆ ಖಂಡಿತ ಮೆಂತ್ಯ ಹಚ್ಕೊಳ್ಳಿ, ಹೋಗುತ್ತೆ, ಓಕೆನಾ? ಸೊ ಬನ್ನಿ ಈಗ ನಿಮಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ವ್ಯೂ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಈ ಥರ ಭುವನವ್ರು ಹೇಳ್ತಾಯಿದ್ರು ಇವತ್ತಿನ ಲೈವಲ್ಲಿ ಈವ್ನಿಂಗ್ ವ್ಯೂ ಸಖತ್ತಾಗಿರುತ್ತೆ. ಮಾರ್ನಿಂಗ್ ವ್ಯೂ ಮತ್ತು ಈವ್ನಿಂಗ್ ವ್ಯೂ ಇಷ್ಟ ಅಂತ. ಸೊ ಎಸ್, ಈವ್ನಿಂಗ್ ವ್ಯೂ ತುಂಬ ಚೆನ್ನಾಗಿದೆ ಇವತ್ತು ನಮ್ಮ ಮನೆ ಹತ್ರ. ಗಾಳಿ ಬರ್ತಾ ಇದೆ. ನಂಗೆ ಗಾಳಿ ಅಂದರೆ ಸಖತ್ ಇಷ್ಟ. ಸೊ ತುಂಬಾ ತುಂಬಾ ಸ್ವೀಟಾಗಿ ಗಾಳಿ ಬರ್ತಾ ಇದೆ. ಹೊಡಿಬೇಡ, ಅವ್ಳು ಚಪ್ಪಲಿ ಹಾಕೊಂಡು ಆಟ ಆಡ್ತಿದ್ದಾಳೆ ಗೈಸ್.
ಯಾಕೆ ಹೊಡಿತ್ಯಾ? ಬನ್ನಿ ಈಗ ನಿಮಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಓಕೆನಾ ಗಾಯ್ಸ್? ಸೋ ಬ್ಯೂಟಿಫುಲ್, ನಿಜವಾಗ್ಲೂ ಸಖತ್ತಾಗಿದೆ. ಸೊ ಇವತ್ತು ಬಂದು 19ನೇ ತಾರೀಕು ಈ ಥರ ಇದೆ ಐ ಥಿಂಕ್ ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಏನಪ್ಪ ತಡಿ ಬಿಡ್ತೀನಿ, ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವ್ಯೂ ಮಾತ್ರ ಸಖತ್ತಾಗಿದೆ. ಗಾಳಿ ಬರ್ತಾ ಇದೆ ನೋಡಿ, ಅಲ್ಲಿ ಇರೋದು ನಿಂಬೆಹಣ್ಣಿನ ಗಿಡ. ಓ ನಮ್ಮ ಪಾಪ ಫುಲ್ ಇಷ್ಟ ಆಗಿದೆ ಗಾಳಿ. ಸೊ ಆ ಕಡೆ ಬಂದು ಮನೆ ಕೆಲಸ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಓ ನೋಡಿ, ಅಲ್ಲೊಂದು ಅಕ್ಕಿ ಒಂದು ಕೂರ್ತಿದೆ. ಅಕ್ಕಿ ತೋರಿಸ್ತೀನಿ ಝೂಮ್ ಮಾಡಿ. ಹೋಯ್ತಾ ನೋಡಿ, ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಹೋಯ್ತು ಅಕ್ಕಿ. ಬಟ್ ಸೋ ಬ್ಯೂಟಿಫುಲ್ ನೋಡಿ, ಅಲ್ಲಿ ಇದು ಚೀಲ ಎಲ್ಲ ಹಾರೋಗ್ತಾ ಇದೆ ಗಾಳಿಗೆ. ಓ ನಾಯಿನೂ ಎದ್ಬಿಡ್ತು ನೋಡಿ, ಅಲ್ಲಿ ಎಷ್ಟು ಕ್ಯೂಟಾಗಿ ನಾಯಿ ಮಲಗಿದೆ. ತುಂಬ ಚೆನ್ನಾಗಿದೆ, ಬರ್ತಾ ಇದೆ ಗಾಳಿ. ಗುಂಡು ಪ್ಯಾಂಟ್ ಹಾಕೋಬೋ, ಪ್ಯಾಂಟ್ ಹಾಕೊಂಡಿಲ್ಲ ಗೈಸ್, ಅವಳಿದ್ನ ತೋರ್ಸೋಣ ಅಂದರೆ. ಓಕೆ ಪ್ಯಾಂಟ್ ಹಾಕೊಂಬೋ ಗೈಸ್. ನೋಡಿ ನಮ್ಮ ಬೇಬಿ ಅದ್ರ ಮೇಲೆ ಕುತ್ಕೊಳಕ್ಕೆ ಹೋಗಿ ಬಿದ್ದೆ ಹೋದ್ಲು. ಚಳಿ ತಿರ್ಗಿಲಿ, ಆಯ್ ಮಾಡು, ಆಯ್ ಮಾಡು ಗುಂಡ, ಆಯ್ ಮಾಡಪ್ಪ. ದುಡ್ಡು ಆಯ್ತಾ ಅಲ್ಲಿ? ಎಷ್ಟೈತೆ? 20. ಆಯ್ ಮಾಡು, ಆಯ್ ಮುದ್ದು ಕೊಡು. ಏನು? ಅಲ್ಲೈತಾ? ಸರಿ, ಆಯ್ ಮಾಡು, ಮುದ್ದು ಕೊಡು. ಹೆಂಗಾನು ಪ್ಲ್ಯಾಂಕ್ ಇಸ್ಕೊಡು, ಈ ಕಡೆ ತಿರ್ಗೋ. ಆಯ್ ಫ್ರೆಂಡ್ಸ್ ಅನ್ಕೊಂಡ, ಆಯ್ ಫ್ರೆಂಡ್ಸ್ ಅನ್ನು. ದುಡ್ಡು ಕೊಡ್ತೀಯಾ? ಎಲ್ರಿಗೂ ಕೊಡ್ತೀಯಾ? ಆಂಟಿಗೆ ಕೊಡ್ತೀಯಾ? ಅಲ್ಲೊಬ್ರು ಇದ್ದಾರೆ, ಸೊ ಅವ್ರಿಗೆ ಕೊಡ್ತಾನಂತೆ. ಚಿನ್ನಿ ಮುದ್ದು ಕೊಡಪ್ಪ, ಮುದ್ದು ಕೊಡಪ್ಪ, ಕೊಡಪ್ಪ. ದುಡ್ಡು ಕೊಡ್ತೀಯಾ? ಕೊಡು ಕಂದ. ಅಷ್ಟೇ ತೂ ಹೋಗು, ದುಡ್ಡು ಅಷ್ಟೇ ಅಂತೆ. ಎಲ್ಲಿ ನೋಡಿ, ಬಟ್ಟೆ ಎಲ್ಲ ಹೆಂಗೆ ಮಾಡ್ಕೊಂಡು ನೋಡಿ, ಮಾಡ್ಕೊಂಡು ನೋಡಿ. ಆಂಟಿ ಆಯ್ತಾ? ಹಾಂ ಹ್ಞೂ ಆಯ್. ನೋಡಿದೆ ಆಂಟಿಗೆ. ಚಿನ್ನಿ ಊಟ ಆಯ್ತಾ ಅಂತ ಕೇಳು. ಸೈಕಲ್ಲಾ? ಇಲ್ಲ ನೋಡಿಲಿ ಸೈಕಲ್, ಇಲ್ಲಿ ಊಟ ಆಯ್ತಾ ಅಂತ ಕೇಳು. ಇಲ್ಲ ಎಲ್ರಿಗೂ ಕೇಳು. ದುಡ್ಡು ಕೊಡಂತೆ. ಊಟ ಆಯ್ತಾ ಅಂತ ಕೇಳು. ಆಂಟಿ ಆಂಟಿ ಆಯ್ತಲ್ಲ ನೋಡಿದೆ. ಊಟ ಆಯ್ತಾ ಅಂತ ಕೇಳು. ದುಡ್ಡು ಕೊಡ ಅಂತ ನೀನು ಕೇಳಿಲಿ. ಊಟ ಆಯ್ತಾ ಅನ್ನು. ಊಟ ಚೆನ್ನಾಗಿದೆಯಾ ಅನ್ನು. ಎಲ್ಲ ಮಾತಾಡ್ತಾಳೆ. ಗುಣ ತಿರ್ಗಪ್ಪ. ಚಿನ್ನಿ 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 ಇವತ್ತು ಮೂಡಿಲ್ಲ ಗೈಸ್ ನಮ್ಮ ಪಾಪುಗೆ. ಆಫ್ಟರ್ ಲಾಂಗ್ ಟೈಮ್ ಒಳ್ಳ ಇದು ಜುಮ್ಕಿನಾ ತೋರ್ಸು ಹೆಂಗೈತೆ ನಿಂಗೆ ಜುಮ್ಕಿ. ನೋಡಿ ಗಾಯ್ಸ್, ನಮ್ಮ ಪಾಪು ಜುಮ್ಕಿ ಡಿಸೈನು ಎಷ್ಟು ಚೆನ್ನಾಗಿದೆ. ಈ ಕಡೆ ತೋರ್ಸಪ್ಪ. ವಾವ್ ಸೋ ಕ್ಯೂಟ್, ವೆರಿ ನೈಸ್. ನೋಡಿ ಜೂಮಲ್ಲಿ ತೋರಿಸ್ತಾ ಇದ್ದೀನಿ. ಕಾಲು ತೋರಿಸ್ಬೇಕ. ತುಟಿ ನೀನು ಅಲ್ಲಿ ತೋರಿಸು, ಅಲ್ಲಿ ತೋರಿಸು. ಗಾಯ್ಸ್ ನಮ್ಮ ಪಾಪು ನೋಡಿ ಈ ಥರ ವಿಡಿಯೋ ಬಂದಿರೋದು ತುಂಬ ದಿವಸ ಆದಮೇಲಲ್ವಾ. ನಾಲ್ಗೆ ಯಾಕೆ ತೋರಿಸ್ತಿದ್ಯಾ? ನಾನು ಹೇಳಿದ್ದು ಅಲ್ಲಿ ತೋರಿಸು ಅಂತ. ಎಲ್ಲಿಗೆ ಹೋಗ್ತಿದ್ಯಾ? ಫೋಟೋ ತೆಗಿತೀನಿ ಬಾ. ಇಲ್ಲೇ ಫೋಟೋ ತೆಗಿಯೋಣ? ಪಾಸ್ ಕೊಡಪ್ಪ, ಫೋಟೋ ತೆಗಿತೀನಿ. ಹಿಂಗಿರ್ಕ.
ಫೋಟೋ ತೆಗೆಯೋಣ ಹಿಂಗೆ ಹಿಂಗೆ ಹಿಡ್ಕ ಹಿಂಗೆ ಹಿಡ್ಕ ಮುಟ್ಕೊಡು ಆಮೇಲೆ ಹೆಂಗೆ ಇಟ್ಕೊಂತೀಯಾ ಆಮೇಲೆ ಇನ್ನೂ ಪೋಸ್ ಕೊಡು ಇದ್ಯಾ ಸ್ಟೈಲು ಇದ್ಯಾ ಸ್ಟೈಲು ಹಾಂ 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 ನೋಡಿದೆ ನೀನು ಸೈಕಲ್ ನೋಡಿದ್ದಾರೆ ಎಲ್ಲರೂ ಫೋಟೋ ತೆಗಿತೀನಿ ಕುತ್ಕ ಹಾಂ ಬಿದ್ದೋಗ ಸೈಕಲು ಫೋಟೋ ತೆಗಿತೀನಿ ಕುತ್ಕ ಹಿಂಗೆ ಹಿಡ್ಕಚಿನಿ ಹೇಳ್ಕೊಟ್ಟಂಗೆಲ್ಲ ಪೋಸ್ ಇಟ್ಕೊತಾಳೆ ಫೋಟೋ ತೆಗಿಯೋಣಾ ಓಕೆ ಗಾಯ್ಸ್ ಇವತ್ತಿನ ಈ ಸಿಂಪಲ್ ಆಂಟಿ ನೋಡಿದೆ ಇವತ್ತಿನ ಈ ಸಿಂಪಲ್ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ದುಡ್ಡು ಕೊಡ್ತೀಯಾ ಕೊಡು ಟ್ಯಾಂಕು ಎಷ್ಟೈತೆ 20 ಟ್ಯಾಂಕು ಗೋಬಿ ತಿನ್ನೋಣ ಗೋಬಿ ಕೊಡಪ್ಪ ಕೊಡು ಚಾಕಿ ಕೊಡು ದುಡ್ಡು ಚಿಚ್ಚಿಗೆ ಎಷ್ಟೈತೆ 20 ರೂಪಾಯಿಲೆ ಎಲ್ಲ ಬರುತ್ತಾ ಗೋಬಿ ತಿನ್ನೋಣ ನಿಂಗೂ ಬೇಕಾ ಏನು ಬೇಕು ಚಾಕೆ ಬೇಕಾ ಗೋಬಿ ಬೇಕಾ ಗೋಬಿ ಅಂದರೆ ಪಾಪಕ್ಕೆ ಸಕ್ಕತ್ ಇಷ್ಟ ಗಾಯ್ಸ್ ಗಾಯ್ಸ್ ಇವತ್ತಿನ ಈ ಸಿಂಪಲ್ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹೇಗಿದೆ ನನ್ನ ಪ್ಲ್ಯಾಟ್ ಬಾಯ್ ಥ್ಯಾಂಕ್ ಯು